ಇದು ಸಿಗಂದೂರ್ದು ಪಾರ್ಟ್ 2 ವಿಡಿಯೋ ಕಂಟಿನ್ಯೂ. ಸೊ ನಾವು ನೈಟ್ ಬಂದಾಗ ರೂಮ್ಗೆ 1 ಗಂಟೆ ಆಗಿತ್ತು. ನಾವು ಬೆಳಿಗ್ಗೆ ರೂಮ್ನ 6 ಗಂಟೆಗೆ ಖಾಲಿ ಮಾಡೋಕೆ ಅನ್ಕಂದ್ರೆ ಯಾರೋ ಮುಂಚೆನೇ ಬುಕ್ ಮಾಡ್ಕೊಂಡಿರಂತೆ ನಮ್ಮ ರೂಮ್ನ. ಸರಿ ಅಂದ್ಬಿಟ್ಟು ಬೇಗನೆ ಎದ್ದು 5 ಕಾಲಿಗೆ ಸ್ನಾನ ಮಾಡೋಕೆ ರೆಡಿ ಆದ. ಏನಕ್ಕಂದ್ರೆ ರೂಮ್ ಚೆಕ್ ಮಾಡಿರ್ತಾರೆ ಅದಕ್ಕೋಸ್ಕರ. ಸೊ ನೋಡಿ ಇಲ್ಲಿ ಯಾವ ಥರ ಇತ್ತು ಸಿಗಂದೂರ್ದು ವೆದರ್. ಆಚೆ ಕಡೆ ಬಂದರೆ ಫುಲ್ಲು ಮಳೆ, ಅಲ್ಲಂತೂ ಶಿವಮೊಗ್ಗ ಸೈಡ್ ಅಂತೂ ಫುಲ್ ಮಳೆ ಹೋಯ್ತಿರುತ್ತೆ ಯಾವಾಗಲೂ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೇಗನೆ ನಾವು ರೂಮ್ ಖಾಲಿ ಮಾಡ್ಕೊಂಡ್ವಿ. ಸೊ ಯಾಕಂದ್ರೆ ಬೆಳಿಗ್ಗೆ ಹೋದ್ರೆ ಬೇಗನೆ ದರ್ಶನ ಆಗುತ್ತೆ ಅಂತ ಅಲ್ಲೇ ಒಂದು ಹೋಟ್ಲ ಕಾಫಿ ಕುಡಿದ್ವಿ. ಯಾಕಂದ್ರೆ ಬೆಳಿಗ್ಗೆ ಫುಲ್ ಮಳೆ ಬರ್ತಿತ್ತು, ಚಳಿ ವೆದರ್ಗೆ ಚೆನ್ನಾಗಿರುತ್ತೆ ಅಂತ ಒಂದು ಕಾಫಿ ಕುಡ್ಕೊಂಡು ಹಂಗೆ ಬಸ್ ಹತ್ರ ಬಂದಾಗ ಅಲ್ಲಿ ಯಾರೊಬ್ರು ಕ್ಯಾಬ್ ಹೇಳಿದ್ರು 300 ರೂಪಾಯಿಗೆ ಒಂದು 5ರಿಂದ 6 ಪ್ಲೇಸ್ ತೋರಿಸಿ ಅಂತ. ಸೊ ನಾವು ಅದಕ್ಕೆ ಬುಕ್ ಮಾಡ್ಕೊಂಡು ಹೊರಟ್ವಿ. ಮಳೆ ಬರಿ ಬರ್ತಿತ್ತಲ್ಲ ಅಂತ ದೇವಸ್ಥಾನಕ್ಕೆ ಬಸ್ ಬೇಕು ಅಂತ ಹೇಳಿದ್ವಿ. ಸೊ ಅದಕ್ಕೆ ಅವ್ರು ಫಸ್ಟ್ ದೇವಸ್ಥಾನಕ್ಕೆ ಒಯ್ದಾಗ ಹಾಕೊಂಡು ನಮ್ಮನ್ನ. ಇದೇ ಸಿಗಂದೂರು ಹೊಸ ಸೇತುವೆ. ಸೊ ನಾನು ಮತ್ತೆ ಆ ಕಡೆಯಿಂದ ಬರಬೇಕಾದ್ರೆ ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ, ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸೊ ಹಂಗೆ ದೇವಸ್ಥಾನ ಕಡೆಗೆ ನಾವು ಫಸ್ಟ್ ಬಂದ್ವಿ. ಅದರ ಬಂದರೆ ಫುಲ್ಲು ಮಳೆ ಗುರು ಹೇಳ್ದಂಗೆ ನಿಮಗೆ ಫುಲ್ಲು ಮಳೆ ಇದ್ದೇ ಇರುತ್ತೆ. ದರ್ಶನಕ್ಕೆ ಅಂತ ಇಲ್ಲಿ ಬೋಡಾಕಿದ್ದು. ಸೊ ನಾವು ಹಂಗೆ ಹೋಗಿ ನೋಡ್ತಿರ್ಬೋದು, ಅಂತ ಏನು ರಶ್ ಇರಲ್ಲ. ನಾವು ಹೋದಾಗ ಬೆಳಿಗ್ಗೆ ಒಂದು 8 ಗಂಟೆಲಿ ದೇವಸ್ಥಾನ ಒಳಗಂತೂ ನಿಮಗೆ ಫೋನು ಕ್ಯಾಮ್ರಾ ಯಾವುದು ಅಲ್ಲಿಲ್ಲ. ನಾನು ಹೆಂಗೋ ಮೆತ್ತ ತಗೊಂಬಿಟ್ಟು ಗೊತ್ತಿಲ್ಲದಂತೆ ಫೋಟೋ ವಿಡಿಯೋ ಎರಡು ಆಮೇಲೆ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಅಲ್ಲೇ ಪ್ರಸಾದ ತಿನ್ನಕ್ಕೆ ಅಂತ ಹೋದ್ವಿ ಕ್ಯೂ ಅಲ್ಲಿ. ಪ್ರಸಾದಕ್ಕೆ ಸ್ವಲ್ಪ ಜಾಸ್ತಿ ರಶ್ ಇದ್ರು ಅನ್ಕಂದ್ರೆ ಆಲ್ರೆಡಿ ಎಲ್ಲ ಜನಗಳು ಹೋಯ್ತಿದ್ರು ಮುಗಿಸ್ಕೊಂಡು ದರ್ಶನ. ಆಮೇಲೆ ಅಲ್ಲೇ ಕ್ಯೂ ಇದಕ್ಕೆ ಪ್ರಸಾದ ಎಸ್ಕೊ ತಿನ್ಕೊಂಡು. ಸೊ ನಮಗೆ ಒಂದು ಮನೆ ಪ್ರಸಾದ ಬೇಕು ಅಂತ ತಗೊಳಕ್ಕೆ ಅಂತ ಆಚೆ ಕಡೆ ಬಂದ್ವಿ. ಲಾಡುಗೆ 40 ರೂಪಾಯಿ. ಸೊ ನಮ್ಗೆ ಎಷ್ಟು ಲಾಡು ಬೇಕು ಅಂತ ತಗೊಂಡು ಮನೆಗೆ ಒಂದು ಸ್ವಲ್ಪ ಬೇಕಿತ್ತು ಅಂತ. ಆಮೇಲೆ ನಾವು ಎಷ್ಟು 2ನೇ ಪ್ಲೇಸ್ಗೆ ಹೋಗಬೇಕು ಅಂತ 2ನೇ ಪ್ಲೇಸ್ಗೆ ಹೊರಟ್ವಿ ಕಾರಲ್ಲಿ. ಮತ್ತೆ ಅಲ್ಲೇ ಕಾರ್ನ ಸ್ವಲ್ಪ ಸೈಡಲ್ಲಿ ಹಾಕ್ಬಿಟ್ಟು ಸೇರ್ತೀವಿ ಹೆಂಗೈತಿ ನೋಡಬೇಕು ಅಂತ ಅಲ್ಲೊಂದೆರಡು ವೀಡಿಯೋ ಫೋಟೋ ತಗೋಬೇಕು ಅಂತ ಕಾರ್ ಸೈಡ್ ಹಾಕೋದು. ಒಂದೆರಡು ವೀಡಿಯೋ ಫೋಟೋಸ್ ತಗೊಂಡು ನೋಡಬೇಕು. ನೋಡಿ ಎಷ್ಟು ತುಂಬ ಐತೆ ಫುಲ್ ಸಿಗಂದೂರಲ್ಲಿ ನೀರು ತುಂಬ ಬಿಡುತ್ತೆ. ಅದಕ್ಕೆ ಲಾಂಚಲ್ಲಿ ಬಿಡ್ತಿಲ್ಲ. ಟೈಮು ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳೆಲ್ಲ ಬಿಡ್ತಾರಂತೆ. ಯಾಕಂದ್ರೆ ಇವಾಗ ಮಳೆ ತಿಂಗಳಲ್ಲಿ ಜಾಸ್ತಿ ಬಿಡೋಲ್ಲ, ಯಾಕಂದ್ರೆ ಫುಲ್ ನೀರು ತುಂಬ ಬಿಟ್ಟೈತೆ. ನಾವು ಹೋಗ್ಬೇಕಾದ್ರೆ ಹಂಗೆ ಇಷ್ಟ ಅಲ್ಲೇ ಒಂದ್ ಕಡೆ ಹೋಟೆಲ್ ಕಾರ್ ಪಾರ್ಕ್ ಮಾಡ್ಬಿಟ್ಟು ನಾಷ್ಟ ಮಾಡಕ್ಕೆ ಅಂತ ಹೋದ್ವಿ. ಎಲ್ಲರೂ ನಾಷ್ಟ ಮಾಡಕ್ಕೆ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕು ಅಂತ ಹೊರಟ್ರೆ ನೋಡಿ ಆಚೆ ಬಂದು ಫುಲ್ ಮಳೆ ಇದ್ದೇ ಇರುತ್ತೆ. ಯಾರು ವಿಡಿಯೋ ಫೋಟೋ ತಗೊಳಕ್ಕಂತೂ ಆಗೋದೇ ಇಲ್ಲ. ನಾವು ನೆಕ್ಸ್ಟ್ ಯಾವುದೋ ಶಿವನ ದೇವಸ್ಥಾನಕ್ಕೆ ಅಂತ ಹೋಗಿ ನೋಡ್ತೀವಿ. ಸೊತ್ತೆ ಎಷ್ಟು ಗ್ರೀನರಿ ಐತಿ ನೋಡ್ತಿರಂತೂ ಕಣ್ಣು ತುಂಬ ಐತಿ ಇಂಥ ಪ್ಲೇಸ್ಗಳು ನೋಡಬೇಕು ಯಾವಾಗಲೂ. ಆಮೇಲೆ ಒಳಗೆ ಹೋಗಿ ಅಲ್ಲೊಂದೆರಡು ಫೋಟೋಸ್ ವೀಡಿಯೋಸ್ ತಗೊಂಡು ನೋಡ್ತಿರ್ಬೋದು ಯಾವ ಥರ ಐತಿ ಮಂಟಪ ಎಲ್ಲ ಫುಲ್ಲು. ಆಮೇಲೆ ಅಲ್ಲಿ ಆಚೆ ಕಡೆಯಿಂದ ದೇವ್ರಿಗೂ ನಮಸ್ಕಾರ ಹಾಕೊಂಡು. ಸೊ ನಾನು ದೇವಸ್ಥಾನ ಸುತ್ತ ನೋಡಬೇಕು ಅಂತ ಹೋದೆ. ಇಲ್ಲಿ ಯಾವ್ದು ಅಖಿಲಾಂಡೇಶ್ವರಿ ಅಮ್ಮ ಅಂತ ಒಂದು ದೇವ್ರ ಹೆಸರು ಹಾಕಿದ್ರು. ಸೊ ಇಲ್ಲೊಂದು ದೇವ್ರು ನೋಡಕ್ ಬಂದ್ವಿ. ಇಲ್ಲಿ ದೇವಸ್ಥಾನ ಬಾಗ್ಲು ಮುಚ್ಚಿರುತ್ತೆ. ಆಚೆ ಕಡೆಯಿಂದ ಆ ಕಿಂಡಿಯಿಂದ ನಾವು ದೇವ್ರು ನೋಡ್ಬೇಕು, ಕೈ ಮುಗಿಬೇಕು. ಆಮೇಲಿಂದ ನಾವು ಹಂಗೆ ನೆಕ್ಸ್ಟ್ ಪ್ಲೇಸ್ಗೆ ಅಂತ ಹೊರಟು. ಸೊ ಅಲ್ಲೂ ಹಂಗೇನೆ ಮೆಟ್ಲತ್ಬೇಕಾಯ್ತು ಅಂತ ಮೆಟ್ಲದಾಗ ಶುರು ಮಾಡಿದ್ವಿ. ಫುಲ್ ಮಳೆ ಬತ್ತನೆ ಐತಿ, ಸ್ವಲ್ಪ ಕಡಿಮೆ ಆಗಿತ್ತು. ಆಮೇಲಿಂದ ಮೆಟ್ಲತ್ಕೊಂಡು ಹೆಂಗೋ ದೇವಸ್ಥಾನ ಕಡೆಗೆ ಮೇಲೆ ಕೊಯ್ತಾ ಇದೀವಿ. ಈ ಒಂದು ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂತ ಅಂದ್ರೆ ಗಂಡು ಮಕ್ಕಳು ಶರ್ಟ್ ಮತ್ತೆ ಬನ್ನಿ ಬಿಟ್ಬಿಟ್ಟು ಮಾಮೂಲಿ ಹೆಂಗೆ ಹೋಗ್ಬೇಕು ಒಳಿಕೆ. ನಾವು ನೆಕ್ಸ್ಟ್ ಬಂದಿದ್ದೆ ಜೋಗ್ ಫಾಲ್ಸ್ ನೋಡ್ತಿರ್ಬೋದು ಯಾವ ತರ ಐತೆ. ಫುಲ್ ಮಳೆ ಬರ್ತಿದೆ. ಇಂಥ ಒಂದು ವ್ಯೂ ನೋಡಕ್ಕೆ ಒಂದು ಕಣ್ಸಲ್ಲ ಅನ್ಬೋದು. ನೋಡಿ ಚೆನ್ನಾಗೈತೆ. ಅಲ್ಲಿ ನೋಡ್ಕೊಂಡು ನಾವು ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗಬೇಕು ಅಂತ ಹೊರಗೆ ನೋಡ್ತಿರ್ಬೋದು. ಇಲ್ಲೊಂದು ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲ ಸ್ವಲ್ಪ ಕೂತಿದ್ದು ನಮಸ್ಕಾರ ಹಾಕೊಂಡು ನಾವು ನೆಕ್ಸ್ಟ್ ಹಂಗೇನೆ ಬೇರೆ ಪ್ಲೇಸ್ಗೆ ಹೋಗಬೇಕು ಅಂತ ಆಚೆ ಕಡೆ ಕೈ ಮುಕ್ಕೊಂಡು ಹಂಗೆ ಹೋದ್ವಿ. ನೆಕ್ಸ್ಟ್ ಪ್ಲೇಸ್ಗೆ ಬಂದ್ವಿ. ಆಮೇಲೆ ಹಂಗೆ ನಾವು ಲಾಸ್ಟ್ ಪ್ಲೇಸ್ ನೋಡ್ಕೊಂಡು ಎಷ್ಟು ಮೈಸೂರು ಕಡೆಗೆ ಹೋಗಬೇಕು ಅಂತ ಸ್ಟೇಷನ್ ಕಡೆ ಬಂದು ಟ್ರೈನಿಗೆ ಬರ್ತೀವಿ. ಎಷ್ಟು ನಾವು ಮೈಸೂರಿಗೆ ಹೊರಟ್ವಿ. ಇದನ್ನ ಟ್ರಿಪ್ ಎಷ್ಟು ಬೇಕಾಗಿತ್ತು ಅಂತ ಗೊತ್ತಾಗಿಲ್ಲ. ಸೊ ಅದಕ್ಕೆ ನಾವು ಹಂಗೆ ಮೈಸೂರು ಕಡೆಗೆ ಹೋಗಬೇಕು ಅಂತ ಮನೆಗೆ ಹೊರಟ್ವಿ. ಸೊ ನೋಡ್ತಿರ್ಬೋದು ಇನ್ನೂ ಎಷ್ಟು ಅವರೇ ಅಂತ. ಇದು ಸಿಗಂದೂರಿನ ಬ್ಲಾಗ್ ಆಗಿರುತ್ತೆ. ಸೊ ಸಿಗೋ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್, ಲವ್ ಯು, ಸಪೋರ್ಟ್.